ಇಲ್ಲಿ ನಿರ್ವಹಣೆಯ ಮೂಲ ತತ್ವಗಳಲ್ಲಿ FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ಒಟ್ಟಾರೆಯಾಗಿ ನಾವು ಅಧ್ಯಯನ ಮಾಡೋದಾದ್ರೆ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಆಗಿರ್ಬೋದು ಅಥವಾ ಕಂಪನಿ ಆಗಿರ್ಬೋದು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಾಗಿರ್ಬೋದು ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ನಿರ್ವಹಣೆ ಆಗಿರ್ಬೋದು, ಪ್ರತಿ ಒಂದರಲ್ಲಿಯೂ ಕೂಡ ಏನಿರ್ಬೇಕಂತಂದಾಗ ಒಂದು ವ್ಯವಸ್ಥಿತವಾದಂಥ ಒಂದು ನಿರ್ವಹಣೆ ಇರಬೇಕು ಅಥವಾ ವ್ಯವಸ್ಥಿತವಾದಂಥ ಒಂದು ಸಂಘಟನೆ ಇರಬೇಕು, ವ್ಯವಸ್ಥಿತವಾದಂಥ ಒಂದು ಕಾರ್ಯಚಟುವಟಿಕೆ ಇರಬೇಕನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, FW ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆ ಮೂಲ ತತ್ವಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದಾಗ ವೈಜ್ಞಾನಿಕವಾಗಿ ಅಂದರೆ ಒಂದು ವ್ಯವಹಾರ ಸಂಸ್ಥೆ ಪ್ರಾರಂಭವಾಗೋದ್ರಿಂದ ಹಿಡಿದು ಒಂದು ಯೋಜಿಸುವಿಕೆ ಆಗಿರ್ಬೋದು, ಸಂಘಟಿಸುವಿಕೆ ಮತ್ತು ಸಿಬ್ಬಂದಿ ನಿರ್ವಹಣೆ ಆಗಿರ್ಬೋದು, ಅಥವಾ ಅಲ್ಲಿ ಒಂದು ಅಂದಾಜು ಪತ್ರ ತಯಾರಿಸಿಕೆ ಆಗಿರ್ಬೋದು ಅಥವಾ ನಿಯಂತ್ರಿಸುವಿಕೆ ಆಗಿರ್ಬೋದು, ನಿರ್ದೇಶನ, ಯಾವುದೇ ಒಂದು ವ್ಯವಸ್ಥೆಯನ್ನು ಒಳಗೊಂಡ್ರು ಕೂಡ ಅದು ಸೈಂಟಿಫಿಕ್ ಆಗಿರಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ರಿಕ್ರೂಟ್ಮೆಂಟ್ ಆಫ್